ಅರೆ ಎಲ್ಲ ತಂದಿಟ್ಟಿದೀನಿ. ಹಣ್ಣೆ ಇಟ್ಟಿರ್ವಲ್ಲ. ಅ, ಸಂಗೀತ ಅವ್ರೆ ಎಲ್ಲ ಸರಿಗಿದ್ಯಾ ನೋಡಿ. ಅಲ್ಲ ಭಾಗ್ಯ ಅವ್ರೆ, ನೀವ್ಯಾಕ್ ಕೆಲ್ಸ ಮಾಡ್ತಿದ್ದೀರಾ? ಪಲ್ಲವಿ ಎಲ್ಲಿ? ಪಲ್ಲವಿ? ಅಯ್ಯೋ, ನಂಗೇನು ಹುಷಾರಾಗಿದ್ದೀನಲ್ಲ, ಪರವಾಗಿಲ್ಲ ಇವಾಗ. ಅಲ್ಲ, ನೀವ್ ಒಂದ್ ಕಡೆ ಕುತ್ಕೊಂಡ್ ಆರಾಮಾಗಿ ರೆಸ್ಟ್ ಮಾಡ್ಬೋದಲ್ವಾ? ಹಾಗಾದ್ರೆ ನೀವ್ ಅವತ್ತು ನೀವು ನಮ್ಮನೆಯವ್ರ ಅಂತ ಬರೀ ಬಾಯಿ ಮಾತಿಗೆ ಹೇಳಿದ್ದಾ? ಓ, ಅದ್ ಬಾಯಿ ಮಾತಿಗ್ ಹೇಳಿದ್ದಲ್ಲ. ಮನ್ಸ್ಫೂರ್ತಿಯಾಗ್ ಹೇಳಿದ್ದು ನೀವ್ ನಮ್ಮನೆಯವ್ರೇ. ಸರಿ ಬಿಡಿ. ನಿಮಗ್ ಖುಷಿ ಆಗತ್ತೆ ಅನ್ನೋದಾದ್ರೆ ಧಾರಾಳವಾಗ್ ಕೆಲ್ಸ ಮಾಡಿ. ಸರಿನಾ? ಕೊಡು. ಸಂಗೀತ, ಹಾ, ರೆಡಿನಾ ಇಲ್ಲ? ಎಲ್ಲ ರೆಡಿ ಇದೆ ದೇವಯಾನಿ. ಭೂಮಿ ಬಂದು ಪೂಜೆ ಮಾಡೋದ್ ಒಂದೇ ಬಾಕಿ. ಓ, ನಾನ್ ಕರ್ಕೊಂಡ್ ಬರ್ತೀನಿ. ಹಾ, ಹೋಗು. ಅಂಚು ಇಲ್ಲಿ ಕಾಣ್ತಾ ಇಲ್ಲ. ನಾನ್ ನೋಡ್ಲಿಲ್ವಲ್ಲ. ಆ, ಬಹುಶಃ ಅವಳು ಆಚೆ ಇರ್ಬೋದು. ಒಂದ್ಸಲ ನೋಡು. ನಾನ್ ನೋಡ್ತೀನಿ. ಹಾ, ಕರ್ಕೊಂಡ್ ಬರ್ತೀನಿ ಹಾಗೆ ಭೂಮಿನ. ಅಂಜು, ಅಂಜು, ಎಲ್ಲ ಅರೆ ಅಂಜು, ಏನ್ ಆಶ್ಚರ್ಯ, ನೀನ್ ರಂಗೋಲಿ ಹಾಕ್ತಿದೀಯಾ? ಹಾಕಿದಿದ್ ರಂಗೋಲಿಗೆ ಕಲರ್ಸ್ ಫಿಲ್ ಮಾಡ್ತಾ ಇದ್ದೀನಿ ಮಾಮ್. ಅರೆ ವಾ, ಚೆನ್ನಾಗ್ ಹಾಕ್ತಿದೀಯಾ. ನಮ್ಮ ಅಂಜು ಇದಕ್ಕೆಲ್ಲ ಇಂಟ್ರೆಸ್ಟ್ ತೋರಿಸ್ತಿದಾರೆ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ. ದಿವ್ಯಾನಿಕಾ ಎಲ್ಲಾ ನಚಿಕೇತನವರ ಪ್ರಭಾವ ಮತ್ತು ಕೃಪಾಕಟಾಕ್ಷ. ಒಳ್ಳೇದೇ ಒಳ್ಳೇದೇ. ಮುಗ್ತಾ ಇಲ್ಲ, ಅಲ್ಲಿ ಒಳಗಡೆ ಎಲ್ರು ಕಾಯ್ತಿದ್ದಾರೆ. ಭೂಮಿ, ಪೂಜೆ ಮಾಡು ಬಮ್ಮ. ಕಾಯ್ತಿದಾರೆ ಎಲ್ರು. ಆ ದೇವಿಯಾನಿ ಅಮ್ಮ, ಅಂಜು, ತುಂಬಾ ಚೆನ್ನಾಗ್ ಕಲರ್ ತುಂಬಿಸಿದ್ಯಾ. ಅಷ್ಟೇ ಅಲ್ಲ, ನಿನ್ ಲೈಫ್ ಕೂಡ ಹೀಗೆ ಕಲರ್ಫುಲ್ ಆಗಿದೆ. ಥ್ಯಾಂಕ್ ಯು. ಜಾಡ. ನಚ್ಚಿ, ಭೂಮಿನ್ ಕರ್ದ್ ಬಂದೇನೋ? ಅವಳು ಇನ್ನೂ ಬಂದೇನೋ? ಹೋಗ್ ಕರ್ದ್ ಬಾ ಇನ್ನೂ ಹೋಗು. ಭೂಮಿ, ದೇವ್ರಿಗೆ ದೀಪ ಹಚ್ಚಿ ಮಂಗಳಾರತಿ ಮಾಡು. ಅಮ್ಮ, ಏನ್ ಮಾಡ್ತಿದ್ದೆ? ನಿನ್ಗೆ ಯಾವ್ದೇ ತೊಂದ್ರೆ ಇಲ್ಲ ತಾನೆ? ತೊಂದ್ರೆ ಆಗೋದಕ್ ನಾನ್ ಬಿಡೋದೂ ಇಲ್ಲ. ಅಮ್ಮ, ಅಮ್ಮ ಹೆದರ್ಕೋಬೇಡ. ಅಮ್ಮ, ನಾನ್ ನಿನ್ಗೆ ಏನ್ ತಂದಿದ್ದೀನಿ ನೋಡು. ನಿಮ್ಗೆ ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ತಂದಿದ್ದೀನಿ. ನೋಡು ಎಷ್ಟ್ ಗಮ್ ಅಂತಿದೆ ಅಂತ. ಇದನ್ನ ನಾನೇ ನನ್ ಕೈಯಾರೆ ನಿನಗ್ ಮುಡಿಸ್ತೀನಿ. ಹಾ, ಅಮ್ಮ, ಎಷ್ಟು ಮುದ್ದಾಗ್ ಕಾಣಿಸ್ತಿದ್ಯಾ ಗೊತ್ತಾ? ನನ್ ಮುದ್ದು ಅಮ್ಮ. ಅಮ್ಮ, ನಿಂಗೆ ಪರಿಸ್ಥಿತಿಗೆ ಯಾರ್ ಕಾರಣ ಅನ್ನೋದ್ ನಿನಗ್ ಗೊತ್ತಾ? ನೆನಪ್ ಮಾಡ್ಕೊ, ಅವತ್ತು ಯಾರಿದ್ರು ಅಂತ. ಅವಳು ಇಂದೇ ಮನೆಯಲ್ಲಿದ್ದಾರೆ. ಅವಳು ಬೇರೆ ಯಾರು ಅಲ್ಲ, ದೇವಯಾನಿ. ಹೌದು ಅಮ್ಮ, ಅವಳ ಇದಕ್ಕೆಲ್ಲ ಕಾರಣ ಆ ದೇವಯಾನಿನೇ. ಮಹಾ ಕುತಂತ್ರಿ. ಅವತ್ ಏನೇನ್ ಆಯ್ತು ಅಂತ ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ ಅಮ್ಮ. ಅವ್ರೇ ನಿನ್ ಎದೆಗೆ ಗುಂಡು ಹಾಸಿದ್ದು. ದೇವಾನಿ. ಹಾ, ಹೌದು, ಅದೇ ಹೆಸರು, ದೇವಯಾನಿ. ಅಮ್ಮ, ಈಗ ಇದೇ ತರ ಪೂಜೆ ಆಗ್ತಿರೋ ಜಾಗಕ್ಕೆ ಹೋಗಿ ದೇವ್ಯಾನಿನೇ ನೋಡ್ತಾ ಭಯದಲ್ಲಿ ನೀನ್ ಅವ್ರನ್ನ ಹೆಸರನ್ನ ಹೇಳ್ಬೇಕು. ಇಲ್ಲ ಅಂದ್ರೆ ಆ ದೇವ್ಯಾನಿ ಇಡೀ ಕುಟುಂಬನೇ ಹಾಳು ಮಾಡ್ತಾಳೆ. ಆ ದೇವ್ಯಾನಿ ಮಗು ಅಂಜು ಮತ್ತೆ ನಚ್ಚಿ ಮದ್ವೆ ಆಗ್ತಿರೋದನ್ನ ಬೇಗ ನಿಲ್ಸೋಣ ಅಮ್ಮ. ಇಲ್ಲ ಅಂದ್ರೆ ಅವತ್ ನಿಮಗ್ ಶೂಟ್ ಮಾಡಿರೋ ದೇವ್ಯಾನಿ ಮತ್ತೆ ನಿಮ್ಗೆ ಢಮ್ ಅಂತ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ ಅಮ್ಮ. ಆಯ್ತು, ಬನ್ನಿ. ಸರಿ ಸರಿ ಸರಿ, ಓಕೆ ಓಕೆ ಓಕೆ, ಸರಿ, ಆಯ್ತು ಆಯ್ತು. ಆಯ್ತಾ ಎಲ್ಲ? ಅತ್ತೆ, ಎಲ್ಲ ರೆಡಿ ಆಗಿದೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ. ಇದು ಗುರುಗಳು ಗುರುಗಳು ಬರ್ತಿದ್ರೆ ನಾನು ಆಚೆ ಹೋಗ್ತೀನಿ. ಪಲ್ಲವಿ ಅಮ್ಮ, ಪೂಜೆ ಸಾಮಾನೆಲ್ಲ ಇತ್ತಾ? ಹಾಮ್ಮ, ಎಲ್ಲ ರೆಡಿ ಇದೆ. ಸಂಗೀತಮ್ಮ ದೇವ್ರಿಗೆ ಪೂಜೆಗೆ ರೆಡಿ ಮಾಡ್ತಾ ಇದಾರ. ನಾನಲ್ಲಿ ಹೋಗ್ರಿ. ಆಯ್ತು. ಸಂಗೀತ, ಪೂಜೆ ವಸ್ತು ಎಲ್ಲ ಬಂದಾಯ್ತಾ? ಅಮ್ಮ, ಎಲ್ಲ ಇಟ್ಟಿದ್ದೀನಿ, ಯಾವ್ದು ಮರ್ತಿಲ್ಲ. ಇನ್ನ ಗುರುಗಳು ಬರ್ಬೇಕು. ಅಜಿತ ಭೂಮಿ ಬಂದ್ರೆ ಪೂಜೆ ಶುರು ಮಾಡದೆ. ಅಂಜು, ಅಂಜು ರೆಡಿನಾ? ನಚ್ಚಿ, ಅಂಜು, ಬನ್ನಿ ಬನ್ನಿ. ಮುದ್ದಾದ ಜೋಡಿ. ನನ್ ದೃಷ್ಟಿನೇ ತಾಕ್ಬಿಡುತ್ತೆ. ಬಾಬಾ ಬರ. ಭೂಮಿ, ಅಜಿತ, ನಿಮ್ಗೂ ನನ್ ದೃಷ್ಟಿನೇ ತಾಕ್ಬಿಡುತ್ತೆ ಕಣ್ರು. ಏನೇ ಹೇಳಿ, ನಿಮ್ಮಿಬ್ಬರನ್ನ ಒಟ್ಟಿಗೆ ಈ ರೀತಿ ನೋಡೋದಕ್ಕೆ ಮನ್ಸಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀ ಫಾರ್ ಈಚ್ ಅದರ್. ಪಲ್ವಿ ಅಕ್ಕ, ಏನ್ ಹೇಳ್ತಾ ಇದ್ದೀರಾ? ನೀವನ್ನ ಇವ್ರಿಬ್ರು ಕೊಡ್ಬೇಕಾ? ಕೊಡೋದು ಅಂದ್ರೆ ಪಲ್ಲವಿ, ಅದು ಮೀ ಫಾರ್ ಈಚ್ ಅದರ್ ಅಲ್ಲ, ಮೇಡ್ ಫಾರ್ ಈಚ್ ಅದರ್. ಅದೇ ಅಣ್ಣ ನಾನು ಹೇಳಿದ್ದು. ಮೀ ಅಂದ್ರೆ ಯಾರು? ನಾನು ಈ ಮನೆ ಕೆಲ್ಸದೋಳಲ್ವಾ? ನೀವ್ ಅವತ್ ಹೇಳ್ಕೊಟ್ಟಿದ್ರಲ್ವಾ, ಕೆಲ್ಸದೋಗೆ ಮೇಡ್ ಅಂತ ಹೇಳ್ತಾರೆ ಅಂತ. ನಂಗ ಆ ಪದ ಬೇಗ ನೆನ್ಪಾಗ್ಲಿಲ್ಲ, ಅದಕ್ಕೆ ಹಂಗಂದೆ. ಪಲ್ಲವಿ ಅಕ್ಕ, ನೀವು ಈ ಮನೆಗೆ ಕೆಲ್ಸದವ್ರಲ್ಲ, ಈ ಮನೆಯವ್ರೆ. ಸರಿಯಾಗಿ ಹೇಳ್ದೆ ಕಣೋ ಅಜಿತ. ತುಂಬಾ ಚೆನ್ನಾಗ್ ಕಾಣ್ತಾ ಇದೀರಾ. ಅರೆ ಬಾಕಿ ಅವ್ರೆ, ಏನಿದು? ಸಂತೋಷ ಪಡ್ಬೇಕಾಗಿರೋ ಸಮಯದಲ್ಲಿ ಕಣ್ಣೀರ್ ಹಾಕ್ತಿದ್ದೀರಲ್ಲ ನೀವು. ನಮ್ ಮನೇಲಿ ವರ್ಷಕ್ಕೊಂದ್ಸಲ ಬರೋ ಹಬ್ಬ ಮಾಡೋದಕ್ಕೇನೆ ತುಂಬಾ ಕಷ್ಟ ಪಡ್ತಾ ಇದ್ವಿ ಅಮ್ಮವ್ರೆ. ಎಷ್ಟೋ ಸಲ ದೇವ್ರಿಗೆ ಬರೀ ದೀಪ ಹಚ್ಚಿ ನಮ್ ಕೈಯಲ್ಲಿ ಇಷ್ಟೇ ಆಗೋದು ಭಗವಂತ ಅಂತ ಕೈ ಮುಗ್ದ್ ಕೂತ್ಬಿಡ್ತಿದ್ವಿ. ಒಂದೊಂದ್ಸಲ ಈ ಹಬ್ಬ ಯಾಕಾದ್ರೂ ಬರುತ್ತೋ ಅಂತ ಬೇಜಾರಾಗ್ಬಿಡೋದು. ಇರೋ ಒಬ್ಬ ಮಗಳಿಗೇನೆ ನಮ್ ಕೈಲಿ ಬಟ್ಟೆನೂ ಕೊಡ್ಸಕ್ ಆಗ್ತಿಲ್ವಲ್ಲ ಅಂತ. ಆದ್ರೆ ಇಲ್ಲಿ ಪ್ರತಿ ದಿನಾನು ಹಬ್ಬಾನೆ. ಇಂಥ ಮನೆ ಜನ, ಇಂಥ ಗಂಡ ಸಿಕ್ಕಿರೋದಕ್ಕೆ ನನ್ ಮಗಳು ತುಂಬಾ ಪುಣ್ಯ ಮಾಡಿದಾಳೆ. ಭಾಗ್ಯ ಅವ್ರೆ, ಸಂತೋಷ ಪಡೋ ಟೈಮಲ್ಲಿ ಕಷ್ಟದ ದಿನಗಳನ್ನೆಲ್ಲ ಯಾಕೆ ನೆನಪು ಮಾಡ್ಕೋಬೇಕು? ಈ ಟೈಮಲ್ಲಿ ಖುಷಿಯಾಗಿರ್ಬೇಕು ಅಷ್ಟೇ. ಸರಿಯಾಗಿ ಹೇಳಿದ್ರಿ ಅತ್ತೆ. ಅಮ್ಮ, ಖುಷಿಯಿಂದ ಇರು. ಅದ್ ಸರಿ, ಶಾರದಮ್ಮ ಊರಲ್ಲಿ ರೂಮಲ್ಲಿ ಇರ್ಬೇಕು. ನಾನ್ ಕರ್ಕೊಂಡ್ ಬರ್ತೀನಿ ಇರು. ಇಲ್ಲ ಅತ್ತೆ, ನಾನು ಕರ್ಕೊಂಡ್ ಬರ್ತೀನಿ. ಸರಿನಾ? ದೇವಿ ದೇವಿ. ಶಾರದಕ್ಕ, ದೇವಿ ಅಲ್ಲ, ದೇವ್ರು, ಗಣೇಶ. ಇವತ್ತು ನಮ್ಮನೇಲಿ ಗಣೇಶನ್ ಪೂಜೆ ಮಾಡ್ತಾ ಇದೀವಿ. ನಮ್ ಶಾರದಕ್ಕನ್ಗೆ ಗಣಪತಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಬಾವ? ಹೌದು. ಆಗ ಸಂಕಷ್ಟಹರ ಚತುರ್ಥಿಗೆ ಇಡೀ ದಿನ ಉಪವಾಸ ಮಾಡಿ ಪೂಜೆ ಮಾಡ್ತಾ ಇದ್ವಿ. ಹೀಗೆ ಹಳೇದೆಲ್ಲ ಒಂದೊಂದಾಗ ನೆನಪು ಬಂದ್ಬಿಟ್ರೆ ಅಷ್ಟೇ ಸಾಕು. ಶ್ರೀ ಗುರುಭ್ಯೋ ನಮಃ. ಬನ್ನಿ ಗುರುಗಳು, ನಮಸ್ಕಾರ. ಶುಭೋದಯ. ಶುಭೋದಯ.
ನಮಸ್ಕಾರ. ಒಳ್ಳೆದಾಯ್ತು. ಆದಷ್ಟು ಬೇಗ ಚೇತರಿಸ್ಕೋತಾಯಿ. ನಿನಗೆ ಒಳ್ಳೆಯ ದಿನಗಳು ಬರ್ತಾ ಇದೆ. ಶುಭವಾಗಲಿ. ಸಂಗೀತ ಅಮ್ಮ ಗುರುವಿಗೋಸ್ಕರ ಏನಾದ್ರು ಕುಡಿಯಕ್ಕೆ ಸರಿ ಬೇಡ ತಾಯಿ, ಬೇಡ. ಪೂಜೆ ಪ್ರಾರಂಭ ಮಾಡಬಹುದಾ? ಮಾಡಿ ಶುಭಮ. ಪೂಜೆ ಕೂತ್ಕೊಳ್ಳೋ ದಂಪತಿಗಳು ಬನ್ನಿ, ಕೂತ್ಕೊಳ್ಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಭೂಮಿ, ದೀಪ ಹಚ್ಚಮ್ಮ. ಏನ್ ಆಶ್ಚರ್ಯ, ಪೂಜೆ ಶುರು ಮಾಡೋದಕ್ಕೂ ಮುಂಚೆ ದಾಸವಾಳ ಹೂನ ಗಣೇಶನ್ಗೆ ಅರ್ಪಿಸ್ಬೇಕು. ಶಾರದಾ ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ಅಂತ. ಎಲ್ಲ ಆ ದೇವ್ರ ಮಹಿಮೆ ಅಕ್ಕ. ತಗೊಳ್ಳಿ. ನಿಮ್ಮ ಪತ್ನಿಗೆ ಅರಿಶಿನ ಕುಂಕುಮ ಹಾಕಿ ಮಂಗಳಾರತಿ ಮಾಡಿ ನಿಮ್ಮ ಮಾತುಗಳನ್ನ ಮನಸ್ಸಲ್ಲೇ ಬೇಡ್ಕೊಡಿ. ಗುರುಗಳೇ ಒಂದ್ ನಿಮಿಷ, ಇನ್ನೊಬ್ರು ಬರ್ಬೇಕು, ಅವ್ರಿಗೊಂದು ಕರೆ ಮಾಡ್ತೀನಿ. ಮಯೂರಿ ಎಲ್ಲಿದೀಯಮ್ಮ ನೀನು? ಪೂಜೆ ನಡೀತಿದೆ, ಎಲ್ರು ನಿಂಗೆ ಕಾಯ್ತಿದೀವಿ. ಬಾ ಬೇಗ ಬಾ 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 ಬಾ. ಬರೋದು ಒಂದ್ 2 ನಿಮಿಷ ಆಗತ್ತಂತೆ. ನಾವು ಮುಂದುವರ್ಸಲ್ಲ ಗುರುಗಳೇ, ಮುಂದುವರ್ಸ. ಶಾರದಮ್ಮ ಬನ್ನಿ, ನೀವ್ ಆರತಿ ಮಾಡಿ. ಭೂಮಿ ಆಶೀರ್ವಾದ ತಗೊಳ್ಳಿ. ಕೊಡು, ಇಷ್ಟಾರ್ಥ ನಾನು ಅಕ್ಕ ಅಮ್ಮನ್ ಜೊತೆ ಸಿದ್ಧಿರಸ್ತು. ಆರತಿ ಮಾಡ್ತೀನಿ. ಎಲ್ಲ ಶುಭಗಳು ಕೈಯಲ್ಲಿ ಆರತಿ ದೇವ್ರು ಹಿಡ್ಕೊಂಡಿದ್ದೀಯ. ಭೂಮಿ, ಹಾಗೆ ನೋಡ್ತಾ ಗುರುಗಳಿಗೋಸ್ಕರ ನಿಂತ್ಬಿಟ್ರೆ ಕುಡಿಯೋಕೆ ಹೇಗಮ್ಮ? ತಗೊಂಡು ದೇವ್ರಿಗೆ ಆರತಿ ಮಾಡು ಮಾಡು. ಭೂಮಿ, ದೇವ ಬಾಪ್ಪ. ಜನಿಸ್ಕೊಡ್ತಾನೆ. ನೀವಿಬ್ರು ಈ ಆಶೀರ್ವಾದ ಮನೆ ತಗೊಳ್ಳಿ. ಅಭ್ಯುದಯವಾಗಿತ್ತು. ಆಶೀರ್ವಾದ ತಗೊಳ್ಳಿ. ಶುಭವಾಗಲಿ. ಇಷ್ಟಾರ್ಥ ಸಿದ್ಧಿರಸ್ತು. ಎಲ್ಲ ಒಳ್ಳೇದು ನಿಮ್ದು ಲಭಿಸ್. ಭೂಮಿ ಅಜಿತ್ ವಿಷಯದಲ್ಲಿ ನೊಂದ್ಕೊಂಡಿರೋದ್ರಿಂದ ಅವ್ರ ಮನಸ್ಸು ಈಗ ವಿಕಾರ ಆಗಿದೆ. ಈಗ ನಾನು ಅಡುಗೆ ಮನೆಗೆ ಹೋಗಿ ಅಜಿತ್ನ ಬಗ್ಗೆ ಸ್ವಲ್ಪ ಮಾತಾಡಿದ್ರು ಸಾಕು, ಅವ್ರ ಮನಸ್ಸಲ್ಲಿರೋ ಪ್ರೀತಿ ಆಚೆ ಬಂದೇ ಹಾಗೆ ಮಾಡಿ. ಎಲ್ಲದಕ್ಕೂ ಕಾರಣ ಹೇಳ್ಕೊಂಡ್ ಕೂತ್ಕೊಂಡ್ರೆ ಹಾಗಲ್ಲ, ನೀವ್ ಅರ್ಥ ಮಾಡ್ಕೋಬೇಕು ಮಯೂರಿ. ನಾನ್ ಹೇಳ್ತಾ ಇರೋದೇನು ಅಂದ್ರೆ, ಅಲ್ಲ ನೀನ್ ಹೀಗೆಲ್ಲ ತಡ ಮಾಡೋ ಹಾಗಿಲ್ಲ. ಅಜಿತ್ನ ಬಗ್ಗೆ ಗೊತ್ತಲ್ಲ. ಅಯ್ಯೋ, ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನೇ ಬಂದು ಅವನ ಕೋಪನ ಕಡಿಮೆ ಮಾಡ್ಬೇಕು. ಅದು ಅಲ್ದೆ ಅವನು ಸ್ವಲ್ಪ ರೊಮ್ಯಾಂಟಿಕ್, ಜೊತೆಗೆ ಒಂದ್ ಸ್ವಲ್ಪ ಎಮೋಷನಲ್ ಹುಡುಗ ಕೂಡ. ಸರಿ ನೀನೇ ಬಂದ್ ಸರಿ ಮಾಡು ಅಷ್ಟೇ. ಆಯ್ತು ಮಯೂರಿ, ಆಯ್ತು. ಭೂಮಿ, ಸ್ಟ್ರಾಂಗ್ ಟೀ ಮಾಡಿಕೊಡು, ಯಾಕೋ ತುಂಬಾ ತಲೆನೋವು ತಲೆನೋವು ಬರೋ ಅಂತದ್ ಏನಾಯ್ತು ಸತ್ಯಣ್ಣ? ಇರುತ್ತಲ್ಲಮ್ಮ 108 ಚಿಂತೆಗಳು. ಯಾವ್ದ್ ಸತ್ಯಣ್ಣ ಅಂತ ತಲೆ ಹೋಗೋ ಕೆಲ್ಸ ನಿಮ್ಮನ್ನ ಅಷ್ಟು ಕಾಡ್ತಾ ಇರೋದು? ಅದು ಅಲ್ದೆ ನಮ್ ಸಾಹೇಬ್ರ ಬಗ್ಗೆ ಯಾರ ಹತ್ರನೂ ಮಾತಾಡ್ತಾ ಇದ್ರಿ, ಏನದು? ಯಾರ ಜೊತೆ ಮಾತಾಡ್ತೀನಿ ಅಂತ ಕೇಳ್ತೀಯಲ್ಲ? ಮಯೂರಿ ಒತ್ತಿ ಹೇಳ್ತೀನಿಲ್ಲ, ಅವಳ ಜೊತೆ ಮಾತಾಡ್ತಾ ಇದ್ದಿದ್ದು. ಸರಿ, ಮಯೂರಿನೇ. ಆದ್ರೆ ಅವಳಿಗೇನು ನಮ್ ಸಾಹೇಬ್ರು ಕೋಪ ತಣ್ಣಂಗ್ ಮಾಡುವಂತದ್ದು? ಅವಳು ಒಬ್ಳಿಗ್ ಮಾತ್ರ ಆಗತ್ತಾ? ಹಾಗೆಲ್ಲಮ್ಮ, ಮಯೂರಿ ಬಂದಿಲ್ಲ ಅಂದ್ಬಿಟ್ಟು ಅಜಿತ್ ಅಷ್ಟು ಬೇಜಾರು ಮಾಡ್ಕೊಳ್ತಿದ್ದ. ಅವಳು ಬಂದ ತಕ್ಷಣ ಒಳ್ಳೆ ಕಾಲೇಜ್ ಹುಡುಗನ್ ತರ ಲವ್ಲವಿಕೆಯಿಂದ ಆಹಾಹಾ ಆನಂದವಾಗಿದ್ದಾನೆ. ಸತ್ಯಣ್ಣ, ಆ ಮಯೂರಿ ಬಂದಿಲ್ಲ ಅಂತ ನಮ್ ಸಾಹೇಬ್ರೇನ್ ಪಾಪ ಬೇಜಾರ್ ಮಾಡ್ಕೊಂಡಿಲ್ಲ. ಅವರು ದಿನ ಹೇಗಿರ್ತಾರೋ ಹಾಗೆ ಇದಾರೆ. ಇಲ್ಲ ಬಾಬು, ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಆದ್ರೂ ಇದನ್ನ ನಾನ್ ನಿನ್ ಹೇಗ್ ಹೇಳ್ಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಸರಿ ಬಿಡು, ನಾನೊಂದು ವಿಷಯ ಕೇಳ್ತೀನಿ. ಪ್ರಾಮಾಣಿಕವಾಗಿ ಬೇಜಾರು ಮಾಡ್ಕೊಳ್ದೆ ನನಗ್ ನೀನು ಉತ್ತರ ಕೊಡ್ಬೇಕು, ಆಯ್ತಾ? ಸರಿ ಸತ್ಯಣ್ಣ, ಅದೇನ್ ಕೇಳ್ಬೇಕು ಕೇಳಿ. ಆದ್ರೂ ಈ ವಿಷಯದಲ್ಲಿ ಕೊಂಕಣ ಸುತ್ತಿ ಮೈಲಾರ್ಗ್ ಬರಲ್ಲ. ನೇರವಾದ ಪ್ರಶ್ನೆಗೆ ಬರ್ತೀನಿ. ಮಯೂರಿ ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ಏನ್ ಅನ್ಸುತ್ತೆ ಸತ್ಯಣ್ಣ? ನೋಡಕ್ಕೆ ಮುದ್ದಾಗಿದ್ದಾರೆ, ಚೆನ್ನಾಗೂ ಇದ್ದಾರೆ, ಅಷ್ಟೇ ಮಾಡರ್ನ್ ಕೂಡ. ಅವಳು ಅಜಿತ್ಗೆ ಒಳ್ಳೆ ಜೋಡಿ ಆಗ್ತಾಳೆ ಅಂತ ನೀನ್ ಅನ್ಸುತ್ತಾ? ನಾನೊಂದು ವಿಷಯ ಕೇಳ್ತೀನಿ. ಪ್ರಾಮಾಣಿಕವಾಗಿ ಬೇಜಾರು ಮಾಡ್ಕೋದೆ ನನಗ್ ನೀನು ಉತ್ತರ ಕೊಡ್ಬೇಕು. ಹೇಗೂ ಇನ್ನು ಕೆಲವು ದಿನಗಳಲ್ಲಿ ನಿನ್ನ ಅಜಿತನ ಕಾಂಟ್ರಾಕ್ಟ್ ಮದುವೆ ವಿಚಾರಗಳು ಮುಗಿಸು. ನಿನ್ನ ಜೊತೆಗಿನ ಒಪ್ಪಂದ ಮುಗಿದ ಮೇಲೆ ಅಜಿತನಿಗೆ ಬೇರೆ ಮದುವೆಗೆ ಒಪ್ಪಿಸು. ಸಬಾಸ್, ಒಪ್ಪಂದದ್ ಮದ್ವೆ ಮಾಡ್ಕೊಂಡು ಎಲ್ರು ಒಪ್ಪೋ ಹಾಗೆ ಆಕ್ಟ್ ಮಾಡಿ ನಮ್ಮೆಲ್ಲಾರ್ಗು ಚೆನ್ನಾಗ್ ಚಳ್ಳೆ ಹಣ್ಣು ತಿನ್ಸಿದ್ರಿ ಅಲ್ವಾ? ಇವಾಗ್ಲೇ ನಾ ಎಲ್ಲಾರ ಹತ್ರ ಹೋಗಿ ಸತ್ಯ ಏನು ಅಂತ ಹೇಳೇ. ಅಂದು ನನ್ ಮಾತು ಕೇಳು.